ನೆಕ್ಸ್ಟ್ ಡೇ ದಿಢೀರ್ ಅಂತ ಹೀರೋಯಿನ್ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಇವಳಿಗೆ ಬರೋದಕ್ಕಿಂತ ಮುಂಚೆ ಇವನ್ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ತಾಳೆ. ಇವನೀಗ ಈ ಗೊಂಬೆನ ನೋಡ್ಕೊಳ್ಳೋದಕ್ಕ ಹೇಳ್ದೆ ಕೇಳ್ದೆ ಇಲ್ಲಿ ಬಂದ್ ಬಚ್ಚಿಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆ ದಿನ ರಾತ್ರಿ ಈಗ ಅವನಲ್ಲೇ ಮಲಗ್ತಾನೆ. ಇವಳಿಗ ಗೊಂಬೆನ ಮಲಗಿಸಿ ಇವಳು ಕೂಡ ಗೊಂಬೆ ಪಕ್ಕದಲ್ಲೇ ಮಲಗ್ತಾಳೆ. ಆಗ್ಲೇ ಇನ್ನೊಂದ್ ಕಡೆ ಈಗ ಬಾಯ್ ಫ್ರೆಂಡ್ ಮಲಗಿರ್ತಾನಲ್ವಾ, ಅವನ್ ಮೇಲೀಗ ಹನಿ ಹನಿಯಾಗಿ ಬ್ಲಡ್ ಬೀಳ್ತಾ ಇರುತ್ತೆ. ಅದನ್ನ ನೋಡಿ ಅವನೀಗ ಕಿರ್ಚಿ ಬಿಡ್ತಾನೆ. ಅದರಿಂದ ನಮ್ ಹೀರೋಯಿನ್ಗೆ ಎಚ್ಚರ ಆಗ್ಬಿಡುತ್ತೆ. ಇವಳಿಗ ಪಕ್ಕದಲ್ಲಿ ನೋಡಿದ್ರೆ ಆ ಗೊಂಬೆ ಬೇರೆ ಇಲ್ಲ. ಬೇಗ ಈಗ ಬಾಯ್ ಫ್ರೆಂಡ್ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಗೊಂಬೆ ಈಗ ಒಂದ್ ಚೇರ್ ಮೇಲೆ ಕೂತಿರುತ್ತೆ. ಅದಲ್ದೆ ಸತ್ತಿರೋ ಇಲಿಗಳನ್ನ ಇವಳು ಬಾಯ್ ಫ್ರೆಂಡ್ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿರುತ್ತೆ. ಹಾಗೆ ಅಲ್ಲಿದ್ದ ಗ್ಲಾಸ್ ಮೇಲೆ ಗೆಟ್ ಔಟ್ ಅಂತ ಹೇಳಿ ಬ್ಲಡ್ ನಲ್ಲಿ ಬರ್ದಿರುತ್ತೆ. ಅದನ್ನ ನೋಡಿ ಹೀರೋಯಿನ್ ಈಗ ಬ್ರಾಮ್ಸ್ ನ ಎತ್ಕೊಂಡು ಯಾಕೆ ಈ ತರ ಮಾಡ್ದೆ ಅಂತ ಹೇಳಿ ಬೈತಾ ಇರ್ತಾಳೆ. ಅದು ನೋಡಿ ಅವ್ನ ಬಾಯ್ ಫ್ರೆಂಡ್ ಈಗ ಈ ಗೊಂಬೆನ ಹಿಡ್ಕೊಂಡು ನನ್ ಜೊತೆ ನಾನು ನಾಟಕ ಆಡ್ತಿದ್ಯಾ ಅಂತ ಹೇಳಿ ಅವಳನ್ನ ತಳ್ಳಿಬಿಡ್ತಾನೆ. ಅಷ್ಟೊತ್ತಿಗೆ ಥಿಂಗ್ಸ್ ಎಲ್ಲ ಕೊಡ್ತಾನಲ್ವಾ, ಅವನು ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಅವ್ರಿಬ್ರು ಮೇಲೆನೆ ಇವನಿಗೀಗ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಇಬ್ರು ಸೇರಿ ನನ್ನನ್ನ ಯಾಮಾರಿಸ್ತಿದ್ರ ಅಂತ ಹೇಳಿ ಸಿಟ್ನಲ್ಲೀಗ ಗೊಂಬೆನ ಎತ್ಕೊಂಡು ನೆಲಕ್ಕೆ ಹೊಡೆದು ಬಿಡ್ತಾನೆ. ಗೊಂಬೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಅವ್ನು ಹೊಡೆದಿದ್ ನೆಕ್ಸ್ಟ್ ಸೆಕೆಂಡ್ ಏನೇನಾಗುತ್ತೆ ಅದನ್ನ ನಾಳೆ ಬೆಳಗಿನ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದನ್ನ ಇಲ್ಲೇ ಕಟ್ ಮಾಡ್ಬೇಕಾಯ್ತು. ಐ ಆಮ್ ರಿಯಲಿ ವೆರಿ ಸಾರಿ.